ನೀವು ಹೇಳಿದ್ರಿ ದೇವರು ನೀತಿವಂತನು ಅಂತ ಹೇಳಿದ್ರಿ. ಯಾರು ತಪ್ಪು ಮಾಡಿದ್ರು ಅವತ್ತ ತಾಳಲಾರನು. ಆದರೆ ನಾವೆಲ್ಲರೂ ತಪ್ಪನ್ನು ಮಾಡಿರ್ತೇವಲ್ಲ, ಇಂಥ ಸ್ಥಿತಿಯಲ್ಲಿ ದೇವ್ರು ಏನು ಮಾಡ್ತಾರೆ? ನೋಡಿ, ನಾವೆಲ್ಲರೂ ನೀತಿವಂತರಲ್ಲ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನು ಮಾಡಿರುವಂಥವರು ಆಗಿದ್ದೇವೆ. ಆದರೆ ಇಲ್ಲಿ ದೇವರು ನಮಗೋಸ್ಕರ ಒಂದು ಮಹತ್ತರವಾದಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಆತನು ಪ್ರತಿ ಸಮಯದಲ್ಲಿ ತನ್ನ ಪ್ರಸನ್ನತೆಯ ಮೂಲಕ ನಾವು ತಪ್ಪನ್ನು ಮಾಡಿದಾಗ್ಯೂ ಸರಿಯಾದ ದಾರಿಯಲ್ಲಿ ಹೋಗುವುದಕ್ಕೆ ನಮಗೆ ಸಹಾಯವನ್ನು ತೋರಿಸ್ತಾನೆ. ಇವಾಗ ನೋಡಿ, ದೇವರಿಗೆ ಒಬ್ಬ ಮಗ ಅಂದರೆ ಯೇಸು ಸ್ವಾಮಿ ಈಸ್ ಅ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಆತನು ಮನುಷ್ಯಾವತಾರವನ್ನು ತಾಳಿ ಲೋಕದಲ್ಲಿರಬೇಕಾದರೂ ಸಹ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಲಿಲ್ಲ, ಯಾವುದೇ ರೀತಿಯಾದಂಥ ಪಾಪಗಳನ್ನು ಮಾಡಲಿಲ್ಲ, ಯಾವುದೇ ರೀತಿಯಾದಂಥ ಬೇಡದಿರುವಂಥ ಕಾರ್ಯಗಳನ್ನು ಮಾಡಲಿಲ್ಲ. ಆದಾಗ್ಯೂ ಸಹ ಆತನು ಶ್ರಮೆಯನ್ನು ಅನುಭವಿಸುವುದನ್ನು ನಾವು ಕಾಣ್ತೇವೆ. ಆಗಿದ್ದಂತಹ ರಿಲಿಜಿಯಸ್ ಲೀಡರ್ಸ್ ಏನು ಎಂಬುದಾಗಿ ನಾವು ಹೇಳ್ತೇವೆ, ಶಾಸ್ತ್ರಿಗಳು, ಮಹಾಯಾಜಕರು, ಪರಿಸಾಯರು, ಸದ್ದುಕಾಯರು, ಇವರೆಲ್ಲರೂ ಸ್ವಾಮಿಯನ್ನು ಕಂಡ್ರೆ ಅವರಿಗೆ ಆಗ್ತಾನೆ ಇರೋದಿಲ್ಲ. ಅವ್ರು ಏನೇ ಮಾಡಿದ್ರು ಅದರಲ್ಲಿ ಟೀಕೆಯನ್ನು ಮಾಡುವಂಥದ್ದನ್ನು, ತಪ್ಪು ಹುಡುಕುವಂಥದ್ದನ್ನು, ಬೇಡದೇ ಇರುವಂಥ ಕಾರ್ಯಗಳನ್ನು ಹೇಗಾದರೂ ಮಾಡಿ ಸ್ವಾಮಿಯನ್ನು ಹಿಡಿಯಬಹುದಾ ಅನ್ನುವಂಥದ್ದನ್ನು ಕಾಯ್ತಾ ಇರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿಯು ತನ್ನ ಮರಣ ಸಮೀಪಿಸಿದಾಗ ಆತನು ಅನೇಕ ಶ್ರಮೆಯನ್ನು ತಾಳ್ತಾನೆ. ಏನೂ ಮಾಡದೇ ಇದ್ದಾಗ್ಯೂ, ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ಮಾಡದೆ ಹೋದಾಗ್ಯೂ ಆತನು ಶ್ರಮೆಯನ್ನು ತಾಳುವ ಆತನಾಗಿರ್ತಾನೆ. ಆತನು ಶ್ರಮೆಯನ್ನು ತಾಳುವುದರ ಮೂಲಕ ತನ್ನ ಪ್ರಾಣವನ್ನು ಅರ್ಪಿಸಿಕೊಡುತ್ತಾನೆ. ಇಲ್ಲಿ ನೋಡಿ, ದೇವರು ಇದ್ಯಾವುದನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ನನ್ನ ಸಲುವಾಗಿ, ನಿನ್ನ ಸಲುವಾಗಿ, ನಮ್ಮೆಲ್ಲರ ಸಲುವಾಗಿ ಆತನು ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಮುಂಚೆ ಬಹಳ ಶ್ರಮೆಯನ್ನು ತಾಳುವಂಥದ್ದನ್ನು ನಾವು ಕಾಣ್ತೇವೆ.